ಸೈಬರ್ ವಂಚನೆ ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಜನ ವಂಚನೆಗೆ ಒಳಗಾಗ್ತಾ ಇರ್ತಾರೆ. ಸದ್ಯ ಸೈಬರ್ ವಂಚಕರು ಹೊಸ ಪ್ಯಾಟರ್ನ್ ಶುರು ಮಾಡಿಕೊಂಡಿದ್ದಾರಂತೆ. ಆ ಮೂಲಕ ಹಣ ಲಪಟಾಯಿಸುತ್ತಿದ್ದಾರೆ. ಏನದು ಹೊಸ ಪ್ಯಾಟರ್ನ್? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸೈಬರ್ ವಂಚಕರ ಹೊಸ ಪ್ಯಾಟರ್ನ್. ಎಐ ತಂತ್ರಜ್ಞಾನ ಮೂಲಕ ವಂಚನೆ. ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಹೆಚ್ಚಾಗ್ತಿದೆ. ಸದ್ಯ ಹೊಸದೊಂದು ಸೈಬರ್ ವಂಚನೆಯ ಪ್ಯಾಟರ್ನ್ ಬೆಳಕಿಗೆ ಬಂದಿದೆಯಂತೆ. ಹೀಗಂತ ಆಘಾತಕಾರಿ ಮಾಹಿತಿಯನ್ನ ಸೈಬರ್ ತಜ್ಞರು ಹೊರಹಾಕಿದ್ದಾರೆ. ಅದುವೇ ಲೈಕ್ ಮಾಡಿ ಶೇರ್ ಮಾಡಿ ಪ್ಯಾಟರ್ನ್. ಆದಾಯ ಮೂಲಕ್ಕೆ ಏನಾದರೂ ಹೊಸತೊಂದು ಹುಡುಕುವ ಯುವಜನತೆ ಇತ್ತೀಚೆಗೆ ಪಾರ್ಟ್ ಟೈಮ್ ಮನಿ ಗಳಿಸುವ ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಕೆ ಮಾಡ್ತಿದ್ದಾರೆ. ಇಂತಹದರಲ್ಲೇ ಇತ್ತೀಚೆಗೆ ಇಂತಿಷ್ಟು ಲೈಕ್ ಶೇರ್ ಮಾಡಿದ್ರೆ ಹಣ ನೀಡ್ತೀವಿ ಎನ್ನುವ ಹೊಸ ಆಫರ್ಗಳು ಯೂಟ್ಯೂಬ್, ಇನ್ಸ್ಟಾದಲ್ಲಿ ಕಾಣಸಿಗುತ್ತೆ. ಇದನ್ನೇ ವಂಚಕರು ದಾಳವಾಗಿ ಬಳಸಿಕೊಂಡಿದ್ದಾರಂತೆ. ನಿಮ್ಗೆ ಗೊತ್ತಾಗದೆ ನೀವು ಯಾವುದೇ ಒಂದು ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಸಣ್ಣ ಮಾಲ್ವೇರ್ ನಿಮ್ಮ ಡಿವೈಸಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಈ ಮಾಲ್ವೇರ್ ನಿಮ್ಮ ಫ್ರಂಟ್ ಕ್ಯಾಮರಾ ಆನ್ ಮಾಡ್ಬೋದು, ಅಥವಾ ನಿಮ್ಮ ಫೋನ್ನಲ್ಲಿರುವ ಡೇಟಾ ಏನಿದೆ ಅದು ಅವರಿಗೆ ಕಳಿಸುವ ಮಾಲ್ವೇರ್ ಇರ್ಬೋದು, ಅಥವಾ ನೀವು ಏನೆಲ್ಲ ಟೈಪ್ ಮಾಡ್ತೀರಿ ಅದರದ್ದು ಕಾಪಿ ಅವರಿಗೆ ಸಿಗ್ತಾ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಮಾಲ್ವೇರ್ಗಳಿವೆ. ಸೊ ಯಾವುದೇ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗ್ಬೋದು. ಪ್ರಾಬ್ಲಮ್ ಇದರಲ್ಲಿ ಏನಂದರೆ, ಮಾಲ್ವೇರ್ ಇನ್ಸ್ಟಾಲ್ ಆಗುವಾಗ ಯೂಶುವಲಿ ಅದು ಬ್ಲಾಕ್ ಆಗುತ್ತೆ. ಯಾವಾಗ ಆಗೋದು? ನಿಮ್ಮ ಫೋನಲ್ಲಿ ಆ್ಯಂಟಿ ವೈರಸ್ ಇದ್ದರೆ. ಬಟ್ 100ರಲ್ಲಿ 99 ಜನರ ಫೋನಲ್ಲಿ ಆ್ಯಂಟಿ ವೈರಸ್ ಇರಲ್ಲ. ಸೊ ವೆರಿ ಈಸಿಯಾಗಿ ಅದು ಮಾಲ್ವೇರ್ ಫೋನಲ್ಲಿ ಡೌನ್ಲೋಡ್ ಆಗುತ್ತೆ. ಆರಂಭದಲ್ಲಿ ಇದೇ ರೀತಿಯಲ್ಲಿ ವಿಡಿಯೋ ಕಳುಹಿಸಿ ಲೈಕ್ ಶೇರ್ ಮಾಡಿದ್ದಕ್ಕೆ ಇಂತಿಷ್ಟು ಹಣ ಅಂತ ಕೂಡ ನೀಡ್ತಾರೆ. ಆ ಮೂಲಕ ವಿಶ್ವಾಸ ಗಳಿಸಿ ಅವರೇ ಮತ್ತೊಬ್ಬರಿಗೆ ಇದರ ಬಗ್ಗೆ ತಿಳಿಸುವಂತೆಯೂ ಮಾಡ್ತಾರೆ. ನಂತರದ ದಿನಗಳಲ್ಲಿ ಇದೇ ವಿಡಿಯೋದಲ್ಲಿ ಎಐ ತಂತ್ರಜ್ಞಾನ ಮೂಲಕ ಖ್ಯಾತನಾಮರ ಫೋಟೋ ಬಳಸಿ ಹಣ ಮಾಡುವ ವಿಡಿಯೋ ಕಳುಹಿಸುತ್ತಾರೆ. ಪೂರ್ತಿ ವಿಡಿಯೋ ನೋಡಲು ಡಿಸ್ಕ್ರಿಪ್ಷನ್ ಇರೋ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ. ಹೀಗೆ ಡಿಸ್ಕ್ರಿಪ್ಷನ್ ಪ್ರೆಸ್ ಮಾಡಿದ್ರೆ ಮುಂದೆ ಸೈಬರ್ ಕದಿಮರು ನಿಮ್ಮ ಮೊಬೈಲ್ನ ಕಂಟ್ರೋಲ್ ಪಡೆದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ ಲಪಟಾಯಿಸುತ್ತಾರೆ. ಇದೇ ರೀತಿಯಲ್ಲಿ ಹಲವು ಮಂದಿ ಹಣ ಕಳೆದುಕೊಂಡಿದ್ದಾರೆ ಎನ್ನುತ್ತಾರೆ ಸೈಬರ್ ತಜ್ಞರು. ನಿಮಗೆ ಫೇಕ್ ಇನ್ವೆಸ್ಟ್ಮೆಂಟ್ ಹೇಳ್ತಾರೆ. ಅಂದರೆ ನೀವು ಈಗ ಈ ಲೆವೆಲ್ ತನಕ ಹೋಗಿದ್ದೀರಿ, ಈಗ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಾದ್ರೆ ನೀವು ಏನದರ್ 20,000 ಡೆಪಾಸಿಟ್ ಮಾಡಬೇಕು, 50,000 ಡೆಪಾಸಿಟ್ ಮಾಡಬೇಕು. ಸೊ ಈ ಥರ ಅವರು ಲೆವೆಲ್ ವೈಸ್ ಕೊಡ್ತಾರೆ. ಯಾಕಂದರೆ ನಮ್ಮ ಬ್ರೈನಲ್ಲಿ ಲೆವೆಲ್ ಕ್ರಾಸ್ ಆದಾಗೆ ಒಂದು ರಿವಾರ್ಡ್ ಮೆಕ್ಯಾನಿಸಮ್ ಅಂತಿದೆ, ಡೋಪಮಿನ್ ಅಂತ. ಆ ಡೋಪಮಿನ್ ಸೆಕ್ರೆಟ್ ಆಗುತ್ತೆ. ಸೊ ಆ ಡೋಪಮಿನ್ಗೋಸ್ಕರ ನಾವು ಏನು ಮಾಡ್ತೇವೆ, ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತೇವೆ. ಇದೊಂದು ಗ್ಯಾಂಬ್ಲಿಂಗ್ ಥರ ಒಂದು ಅಡಿಕ್ಷನ್ ಆಗಿಬಿಡುತ್ತೆ ನಮಗೆ. ಸೊ ಅವರ ಅಮೌಂಟನ್ನು ನಮಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಟ್ಟಾರೆಯಾಗಿ ಸೈಬರ್ ವಂಚನೆ ಅನ್ನೋದು ಇತ್ತೀಚೆಗೆ ವ್ಯಾಪಕವಾಗಿದ್ದು ಜನರು ಈ ಬಗ್ಗೆ ಹೆಚ್ಚು ಜಾಗರೂಕರಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಸೈಬರ್ ವಂಚನೆ ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಜನ ವಂಚನೆಗೆ ಒಳಗಾಗ್ತಾ ಇರ್ತಾರೆ. ಸದ್ಯ ಸೈಬರ್ ವಂಚಕರು ಹೊಸ ಪ್ಯಾಟರ್ನ್ ಶುರು ಮಾಡಿಕೊಂಡಿದ್ದಾರಂತೆ. ಆ ಮೂಲಕ ಹಣ ಲಪಟಾಯಿಸುತ್ತಿದ್ದಾರೆ. ಏನದು ಹೊಸ ಪ್ಯಾಟರ್ನ್? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸೈಬರ್ ವಂಚಕರ ಹೊಸ ಪ್ಯಾಟರ್ನ್. ಎಐ ತಂತ್ರಜ್ಞಾನ ಮೂಲಕ ವಂಚನೆ. ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಹೆಚ್ಚಾಗ್ತಿದೆ. ಸದ್ಯ ಹೊಸದೊಂದು ಸೈಬರ್ ವಂಚನೆಯ ಪ್ಯಾಟರ್ನ್ ಬೆಳಕಿಗೆ ಬಂದಿದೆಯಂತೆ. ಹೀಗಂತ ಆಘಾತಕಾರಿ ಮಾಹಿತಿಯನ್ನ ಸೈಬರ್ ತಜ್ಞರು ಹೊರಹಾಕಿದ್ದಾರೆ. ಅದುವೇ ಲೈಕ್ ಮಾಡಿ ಶೇರ್ ಮಾಡಿ ಪ್ಯಾಟರ್ನ್. ಆದಾಯ ಮೂಲಕ್ಕೆ ಏನಾದರೂ ಹೊಸತೊಂದು ಹುಡುಕುವ ಯುವಜನತೆ ಇತ್ತೀಚೆಗೆ ಪಾರ್ಟ್ ಟೈಮ್ ಮನಿ ಗಳಿಸುವ ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಕೆ ಮಾಡ್ತಿದ್ದಾರೆ. ಇಂತಹದರಲ್ಲೇ ಇತ್ತೀಚೆಗೆ ಇಂತಿಷ್ಟು ಲೈಕ್ ಶೇರ್ ಮಾಡಿದ್ರೆ ಹಣ ನೀಡ್ತೀವಿ ಎನ್ನುವ ಹೊಸ ಆಫರ್ಗಳು ಯೂಟ್ಯೂಬ್, ಇನ್ಸ್ಟಾದಲ್ಲಿ ಕಾಣಸಿಗುತ್ತೆ. ಇದನ್ನೇ ವಂಚಕರು ದಾಳವಾಗಿ ಬಳಸಿಕೊಂಡಿದ್ದಾರಂತೆ. ನಿಮ್ಗೆ ಗೊತ್ತಾಗದೆ ನೀವು ಯಾವುದೇ ಒಂದು ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಸಣ್ಣ ಮಾಲ್ವೇರ್ ನಿಮ್ಮ ಡಿವೈಸಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಈ ಮಾಲ್ವೇರ್ ನಿಮ್ಮ ಫ್ರಂಟ್ ಕ್ಯಾಮರಾ ಆನ್ ಮಾಡ್ಬೋದು, ಅಥವಾ ನಿಮ್ಮ ಫೋನ್ನಲ್ಲಿರುವ ಡೇಟಾ ಏನಿದೆ ಅದು ಅವರಿಗೆ ಕಳಿಸುವ ಮಾಲ್ವೇರ್ ಇರ್ಬೋದು, ಅಥವಾ ನೀವು ಏನೆಲ್ಲ ಟೈಪ್ ಮಾಡ್ತೀರಿ ಅದರದ್ದು ಕಾಪಿ ಅವರಿಗೆ ಸಿಗ್ತಾ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಮಾಲ್ವೇರ್ಗಳಿವೆ. ಸೊ ಯಾವುದೇ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗ್ಬೋದು. ಪ್ರಾಬ್ಲಮ್ ಇದರಲ್ಲಿ ಏನಂದರೆ, ಮಾಲ್ವೇರ್ ಇನ್ಸ್ಟಾಲ್ ಆಗುವಾಗ ಯೂಶುವಲಿ ಅದು ಬ್ಲಾಕ್ ಆಗುತ್ತೆ. ಯಾವಾಗ ಆಗೋದು? ನಿಮ್ಮ ಫೋನಲ್ಲಿ ಆ್ಯಂಟಿ ವೈರಸ್ ಇದ್ದರೆ. ಬಟ್ 100ರಲ್ಲಿ 99 ಜನರ ಫೋನಲ್ಲಿ ಆ್ಯಂಟಿ ವೈರಸ್ ಇರಲ್ಲ. ಸೊ ವೆರಿ ಈಸಿಯಾಗಿ ಅದು ಮಾಲ್ವೇರ್ ಫೋನಲ್ಲಿ ಡೌನ್ಲೋಡ್ ಆಗುತ್ತೆ.
ಆರಂಭದಲ್ಲಿ ಇದೇ ರೀತಿಯಲ್ಲಿ ವಿಡಿಯೋ ಕಳುಹಿಸಿ ಲೈಕ್ ಶೇರ್ ಮಾಡಿದ್ದಕ್ಕೆ ಇಂತಿಷ್ಟು ಹಣ ಅಂತ ಕೂಡ ನೀಡ್ತಾರೆ. ಆ ಮೂಲಕ ವಿಶ್ವಾಸ ಗಳಿಸಿ ಅವರೇ ಮತ್ತೊಬ್ಬರಿಗೆ ಇದರ ಬಗ್ಗೆ ತಿಳಿಸುವಂತೆಯೂ ಮಾಡ್ತಾರೆ. ನಂತರದ ದಿನಗಳಲ್ಲಿ ಇದೇ ವಿಡಿಯೋದಲ್ಲಿ ಎಐ ತಂತ್ರಜ್ಞಾನ ಮೂಲಕ ಖ್ಯಾತನಾಮರ ಫೋಟೋ ಬಳಸಿ ಹಣ ಮಾಡುವ ವಿಡಿಯೋ ಕಳುಹಿಸುತ್ತಾರೆ. ಪೂರ್ತಿ ವಿಡಿಯೋ ನೋಡಲು ಡಿಸ್ಕ್ರಿಪ್ಷನ್ ಇರೋ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ. ಹೀಗೆ ಡಿಸ್ಕ್ರಿಪ್ಷನ್ ಪ್ರೆಸ್ ಮಾಡಿದ್ರೆ ಮುಂದೆ ಸೈಬರ್ ಕದಿಮರು ನಿಮ್ಮ ಮೊಬೈಲ್ನ ಕಂಟ್ರೋಲ್ ಪಡೆದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ ಲಪಟಾಯಿಸುತ್ತಾರೆ. ಇದೇ ರೀತಿಯಲ್ಲಿ ಹಲವು ಮಂದಿ ಹಣ ಕಳೆದುಕೊಂಡಿದ್ದಾರೆ ಎನ್ನುತ್ತಾರೆ ಸೈಬರ್ ತಜ್ಞರು. ನಿಮಗೆ ಫೇಕ್ ಇನ್ವೆಸ್ಟ್ಮೆಂಟ್ ಹೇಳ್ತಾರೆ. ಅಂದರೆ ನೀವು ಈಗ ಈ ಲೆವೆಲ್ ತನಕ ಹೋಗಿದ್ದೀರಿ, ಈಗ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಾದ್ರೆ ನೀವು ಏನಾದರೂ 20,000 ಡೆಪಾಸಿಟ್ ಮಾಡಬೇಕು, 50,000 ಡೆಪಾಸಿಟ್ ಮಾಡಬೇಕು. ಸೊ ಈ ಥರ ಅವರು ಲೆವೆಲ್ ವೈಸ್ ಕೊಡ್ತಾರೆ. ಯಾಕಂದರೆ ನಮ್ಮ ಬ್ರೈನಲ್ಲಿ ಲೆವೆಲ್ ಕ್ರಾಸ್ ಆದಾಗೆ ಒಂದು ರಿವಾರ್ಡ್ ಮೆಕ್ಯಾನಿಸಮ್ ಅಂತಿದೆ, ಡೋಪಮಿನ್ ಅಂತ. ಆ ಡೋಪಮಿನ್ ಸೆಕ್ರೆಟ್ ಆಗುತ್ತೆ. ಸೊ ಆ ಡೋಪಮಿನ್ಗೋಸ್ಕರ ನಾವು ಏನು ಮಾಡ್ತೇವೆ, ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತೇವೆ. ಇದೊಂದು ಗ್ಯಾಂಬ್ಲಿಂಗ್ ಥರ ಒಂದು ಎಡಿಕ್ಷನ್ ಆಗಿಬಿಡುತ್ತೆ ನಮಗೆ. ಸೊ ಅವರ ಅಮೌಂಟನ್ನು ನಮಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಟ್ಟಾರೆಯಾಗಿ ಸೈಬರ್ ವಂಚನೆ ಅನ್ನೋದು ಇತ್ತೀಚೆಗೆ ವ್ಯಾಪಕವಾಗಿದ್ದು ಜನರು ಈ ಬಗ್ಗೆ ಹೆಚ್ಚು ಜಾಗರೂಕರಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸೈಬರ್ ವಂಚನೆ ಅನ್ನೋದು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಜನ ವಂಚನೆಗೆ ಒಳಗಾಗ್ತಾ ಇರ್ತಾರೆ. ಸದ್ಯ ಸೈಬರ್ ವಂಚಕರು ಹೊಸ ಪ್ಯಾಟರ್ನ್ ಶುರು ಮಾಡಿಕೊಂಡಿದ್ದಾರಂತೆ. ಆ ಮೂಲಕ ಹಣ ಲಪಟಾಯಿಸುತ್ತಿದ್ದಾರೆ. ಏನದು ಹೊಸ ಪ್ಯಾಟರ್ನ್? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸೈಬರ್ ವಂಚಕರ ಹೊಸ ಪ್ಯಾಟರ್ನ್. ಎಐ ತಂತ್ರಜ್ಞಾನ ಮೂಲಕ ವಂಚನೆ. ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಹೆಚ್ಚಾಗ್ತಿದೆ. ಸದ್ಯ ಹೊಸದೊಂದು ಸೈಬರ್ ವಂಚನೆಯ ಪ್ಯಾಟರ್ನ್ ಬೆಳಕಿಗೆ ಬಂದಿದೆಯಂತೆ. ಹೀಗಂತ ಆಘಾತಕಾರಿ ಮಾಹಿತಿಯನ್ನ ಸೈಬರ್ ತಜ್ಞರು ಹೊರಹಾಕಿದ್ದಾರೆ. ಅದುವೇ ಲೈಕ್ ಮಾಡಿ ಶೇರ್ ಮಾಡಿ ಪ್ಯಾಟರ್ನ್. ಆದಾಯ ಮೂಲಕ್ಕೆ ಏನಾದರೂ ಹೊಸತೊಂದು ಹುಡುಕುವ ಯುವಜನತೆ ಇತ್ತೀಚೆಗೆ ಪಾರ್ಟ್ ಟೈಮ್ ಮನಿ ಗಳಿಸುವ ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಕೆ ಮಾಡ್ತಿದ್ದಾರೆ. ಇಂತಹದರಲ್ಲೇ ಇತ್ತೀಚೆಗೆ ಇಂತಿಷ್ಟು ಲೈಕ್ ಶೇರ್ ಮಾಡಿದ್ರೆ ಹಣ ನೀಡ್ತೀವಿ ಎನ್ನುವ ಹೊಸ ಆಫರ್ಗಳು ಯೂಟ್ಯೂಬ್, ಇನ್ಸ್ಟಾದಲ್ಲಿ ಕಾಣಸಿಗುತ್ತೆ. ಇದನ್ನೇ ವಂಚಕರು ದಾಳವಾಗಿ ಬಳಸಿಕೊಂಡಿದ್ದಾರಂತೆ. ನಿಮ್ಗೆ ಗೊತ್ತಾಗದೆ ನೀವು ಯಾವುದೇ ಒಂದು ಲಿಂಕ್ ಮೇಲೆ ಪ್ರೆಸ್ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಣ್ಣ ಮಾಲ್ವೇರ್ ನಿಮ್ಮ ಡಿವೈಸಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಈ ಮಾಲ್ವೇರ್ ನಿಮ್ಮ ಫ್ರಂಟ್ ಕ್ಯಾಮರಾ ಆನ್ ಮಾಡ್ಬೋದು, ಅಥವಾ ನಿಮ್ಮ ಫೋನ್ನಲ್ಲಿರುವ ಡೇಟಾ ಏನಿದೆ ಅದು ಅವರಿಗೆ ಕಳಿಸುವ ಮಾಲ್ವೇರ್ ಇರ್ಬೋದು, ಅಥವಾ ನೀವು ಏನೆಲ್ಲ ಟೈಪ್ ಮಾಡ್ತೀರಿ ಅದರದ್ದು ಕಾಪಿ ಅವರಿಗೆ ಸಿಗ್ತಾ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಮಾಲ್ವೇರ್ಗಳಿವೆ. ಸೊ ಯಾವುದೇ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗ್ಬೋದು. ಪ್ರಾಬ್ಲಮ್ ಇದರಲ್ಲಿ ಏನಂದರೆ, ಮಾಲ್ವೇರ್ ಇನ್ಸ್ಟಾಲ್ ಆಗುವಾಗ ಯೂಶುವಲಿ ಅದು ಬ್ಲಾಕ್ ಆಗುತ್ತೆ. ಯಾವಾಗ ಆಗೋದು, ನಿಮ್ಮ ಫೋನಲ್ಲಿ ಆ್ಯಂಟಿ ವೈರಸ್ ಇದ್ದರೆ. ಬಟ್ 100ರಲ್ಲಿ 99 ಜನರ ಫೋನಲ್ಲಿ ಆ್ಯಂಟಿ ವೈರಸ್ ಇರಲ್ಲ. ಸೊ ವೆರಿ ಈಸಿಯಾಗಿ ಅದು ಮಾಲ್ವೇರ್ ಫೋನಲ್ಲಿ ಡೌನ್ಲೋಡ್ ಆಗುತ್ತೆ. ಆರಂಭದಲ್ಲಿ ಇದೇ ರೀತಿಯಲ್ಲಿ ವಿಡಿಯೋ ಕಳುಹಿಸಿ ಲೈಕ್ ಶೇರ್ ಮಾಡಿದ್ದಕ್ಕೆ ಇಂತಿಷ್ಟು ಹಣ ಅಂತ ಕೂಡ ನೀಡ್ತಾರೆ. ಆ ಮೂಲಕ ವಿಶ್ವಾಸ ಗಳಿಸಿ ಅವರೇ ಮತ್ತೊಬ್ಬರಿಗೆ ಇದರ ಬಗ್ಗೆ ತಿಳಿಸುವಂತೆಯೂ ಮಾಡ್ತಾರೆ. ನಂತರದ ದಿನಗಳಲ್ಲಿ ಇದೇ ವಿಡಿಯೋದಲ್ಲಿ ಎಐ ತಂತ್ರಜ್ಞಾನ ಮೂಲಕ ಖ್ಯಾತನಾಮರ ಫೋಟೋ ಬಳಸಿ ಹಣ ಮಾಡುವ ವಿಡಿಯೋ ಕಳುಹಿಸುತ್ತಾರೆ. ಪೂರ್ತಿ ವಿಡಿಯೋ ನೋಡಲು ಡಿಸ್ಕ್ರಿಪ್ಷನ್ ಇರೋ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ. ಹೀಗೆ ಡಿಸ್ಕ್ರಿಪ್ಷನ್ ಪ್ರೆಸ್ ಮಾಡಿದ್ರೆ ಮುಂದೆ ಸೈಬರ್ ಕದಿಮರು ನಿಮ್ಮ ಮೊಬೈಲ್ನ ಕಂಟ್ರೋಲ್ ಪಡೆದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ ಲಪಟಾಯಿಸುತ್ತಾರೆ. ಇದೇ ರೀತಿಯಲ್ಲಿ ಹಲವು ಮಂದಿ ಹಣ ಕಳೆದುಕೊಂಡಿದ್ದಾರೆ ಎನ್ನುತ್ತಾರೆ ಸೈಬರ್ ತಜ್ಞರು. ನಿಮಗೆ ಫೇಕ್ ಇನ್ವೆಸ್ಟ್ಮೆಂಟ್ ಹೇಳ್ತಾರೆ. ಅಂದರೆ ನೀವು ಈಗ ಈ ಲೆವೆಲ್ ತನಕ ಹೋಗಿದ್ದೀರಿ, ಈಗ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಾದ್ರೆ ನೀವು ಏನಾದರೂ 20,000 ಡೆಪಾಸಿಟ್ ಮಾಡಬೇಕು, 50,000 ಡೆಪಾಸಿಟ್ ಮಾಡಬೇಕು. ಸೊ ಈ ಥರ ಅವರು ಲೆವೆಲ್ ವೈಸ್ ಕೊಡ್ತಾರೆ. ಯಾಕಂದರೆ ನಮ್ಮ ಬ್ರೈನಲ್ಲಿ ಲೆವೆಲ್ ಕ್ರಾಸ್ ಆದಾಗೆ ಒಂದು ರಿವಾರ್ಡ್ ಮೆಕ್ಯಾನಿಸಮ್ ಅಂತಿದೆ, ಡೋಪಮಿನ್ ಅಂತ. ಆ ಡೋಪಮಿನ್ ಸೆಕ್ರೆಟ್ ಆಗುತ್ತೆ. ಸೊ ಆ ಡೋಪಮಿನ್ಗೋಸ್ಕರ ನಾವು ಏನು ಮಾಡ್ತೇವೆ, ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತೇವೆ. ಇದೊಂದು ಗ್ಯಾಂಬ್ಲಿಂಗ್ ಥರ ಒಂದು ಎಡಿಕ್ಷನ್ ಆಗಿಬಿಡುತ್ತೆ ನಮಗೆ. ಸೊ ಅವರ ಅಮೌಂಟನ್ನು ನಮಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಟ್ಟಾರೆಯಾಗಿ ಸೈಬರ್ ವಂಚನೆ ಅನ್ನೋದು ಇತ್ತೀಚೆಗೆ ವ್ಯಾಪಕವಾಗಿದ್ದು ಜನರು ಈ ಬಗ್ಗೆ ಹೆಚ್ಚು ಜಾಗರೂಕರಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್